ಸರ್ ಮತ್ತೆ ರಾಜ್ ಬಿ ಶೆಟ್ಟಿ ಸರ್ ಇಬ್ರಿಗೂ ಜಗಿನ್ ಅಂದ್ರೆ ನೀವಿಬ್ರು ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅದೇ ಹೇಳಿದ್ದು ಹೇಗೆ ಜರ್ನಿ ಆಗಿದ್ದು ಹೇಗೆ ಈಗ ಸರ್ವೈವ್ ಆಗ್ತಾ ಇರೋದು ಹೇಗೆ ಅನ್ನೋದನ್ನ ಹೇಳಿದೆ. ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಮಲ್ಟಿ ಸ್ಟಾರರ್ ಸಿನಿಮಾಗಳು ಬರುವಂಥ ಸಂದರ್ಭದಲ್ಲಿ ಅಂದರೆ ಒಂದಿಷ್ಟು ವಿಚಾರನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರಿ. ಕೆಲವು ಸಂದರ್ಭದಲ್ಲಿ ಏಟಿಗೆ ಎದುರೇಟ್ ಬೀಳುತ್ತೆ, ತಂತ್ರ ಕುತಂತ್ರ ಇರುತ್ತೆ ಅನ್ನೋಂಥದ್ದು ರಾಜ್ ಬಿ ಶೆಟ್ಟಿ ಸರ್ ಹೇಳ್ತಾ ಇದ್ರು. ನಾವು ಸುಟ್ಕೋತಾ ಇರ್ತೀವಿ ಅನ್ನೋಂಥದ್ದು. ಇಂತಹ ಹಲವು ಘಟನೆಗಳು ನಿಮ್ಮ ಲೈಫಲ್ಲೂ ಇಬ್ಬರ ಲೈಫಲ್ಲೂ ಆಗಿದೆಯಾ? ಕೆಲವು ಸಂದರ್ಭದಲ್ಲಿ ಮಲ್ಟಿ ಸ್ಟಾರರ್ ಸಿನಿಮಾ ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ ಅಂತಹ ವೇರಿಯೇಷನ್ಗಳನ್ನು ನೀವು ಕಂಡಿದ್ದೀರಾ? ಮತ್ತೆ ಅದು ಈಗ ಹೆಂಗೆ ಬದಲಾಗಿದೆ? ಅಲ್ಲ, ಅದು ಬದಲಾಗಲ್ಲ. ಒಬ್ಬನ ಏಳಿಗೆ ಇನ್ನೊಬ್ಬ ಸಹಿಸಲ್ಲ ಇಲ್ಲಿ. ಅದು ಮನುಷ್ಯನ ಪರ್ಮನೆಂಟ್ ಕಾಯಿಲೆ ಅದು. ಸೊ ಹಾಗಾಗಿ ಅದು ಬದಲಾಗಲ್ಲ. ಯಾವತ್ತೂ ಇನ್ನೊಬ್ಬರು ಏಳಿಗೆನ ಸಹಿಸಿ ಅದು ಸಖತ್ತಾಗಿದೆ ಅಂತ ಹೊಗಳವರೇ ಕಡಿಮೆ. ಅದೇ ಸಮುದ್ರದಲ್ಲಿ ಈಜಾವಾಗ ಮಾತ್ರ ಗೊತ್ತಿರುತ್ತೆ ಕೈ ಎಷ್ಟು ಕಾಲೆಷ್ಟು ನೋವಾಗುತ್ತೆ, ನಾನು ಎಷ್ಟು ದಮ್ ಕಟ್ಟಬೇಕು ಅಂತ. ಸೊ ನಮಗಿದು ನಮಗಿದು ನಮ್ಮನ್ನು ಬಿಟ್ಟು ಹೋಗಲ್ಲ, ನಾವು ಅವ್ರನ್ನ ಸೋಲಿಸ್ದಿರ ಬಿಡಲ್ಲ. ಇಷ್ಟೇ ಅನ್ಸೋದು. ರಾಜ್ ಸರ್ ನಿಮ್ಗೆ ಇಲ್ಲ, ನಾನು ಮಾತಾಡಿದ ಬದುಕಿನ ಬಗ್ಗೆ ಅಂದ್ರೆ ನಾನು ಅವ್ರು ಕೇಳಿದ್ರಲ್ವಾ ಸಿಗರೇಟ್, ಯಾಕಂದ್ರೆ ಅಂದ್ರೆ ಏನ್ ಗೊತ್ತಾ, ಇದು ಇಂಡಸ್ಟ್ರಿ ಬಗ್ಗೆ ನಾ ಮಾತಾಡಲ್ಲ. ಅಂದ್ರೆ ಯಾಕೆ ಮಾತಾಡಲ್ಲ ಅಂತ ಹೇಳಿದ್ರೆ ಮನುಷ್ಯ ಸಹಜ ಗುಣನೇ. ಅಂದ್ರೆ ನಮಗೆ ಗೊತ್ತಿಲ್ಲ, ನಾವೇ ಈಗ ಯಾರ್ದೋ ಒಂದು ಟೀಸರ್ ನೋಡಿದ್ರೆ ಒಂದು ಓಪನ್ ಮಾಡೋ ಮುಂಚೆನೇ ಒಂದು ಸಣ್ಣ ಹೊಟ್ಟೆ ಕಿಚ್ಚಿರುತ್ತೆ. ಇದು ಪ್ಲೇ ಆಗೋ ಮುಂಚೆ ಚೆನ್ನಾಗಿರ್ಬೋದು ಅಂತ. ಅದು ಯಾಕೆ ಬರುತ್ತೆ? ಮನುಷ್ಯ ಸಹಜ ಗುಣ. ಐ ಥಿಂಕ್ ಎಲ್ಲೋ ಹೊರಗಡೆ ಹುಡ್ಕೋದಕ್ಕಿಂತ ನಮ್ಮ ಒಳಗಿರುತ್ತೆ. ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಅಂದರೆ ನಮ್ಮೊಳಗಿರೋ ಅಂತ ಅದೆಲ್ಲ ನಮ್ಮನ್ನು ಸುಡುತ್ತೆ ಫಸ್ಟು ಅಂತ. ಅಂದರೆ ನನ್ನ ಬಗ್ಗೆ ನಾನು ಮಾತಾಡೋದು. ಯಾಕಂದರೆ ಬೇರೆಯವ್ರು ಏನು ಬೇಕಾದರೂ ಮಾಡಿ ನನ್ನ ಜೀವನದಲ್ಲಿ ಇರುವಂಥ ಒಂದೇ ಒಂದು ಗೋಲ್ ಅಂದರೆ ಇದು ಸಾಯೋ ಮುಂಚೆ ಒಳ್ಳೆ ಮನುಷ್ಯ ಆಗಿ ಸಾಯ್ಬೇಕು. ನಾನು ಒಳ್ಳೆಯವನಾಗಿದ್ದೀನಿ ಅಂತ ನನಗೆ ಅನಿಸಲ್ಲ. ಸೊ ಆ ಒಂದು ಇದರಲ್ಲಿ ಇರಬೇಕಾದ್ರೆ ನನಗೆ ಐ ಥಿಂಕ್ ಬೇರೆಯವ್ರು ಏನು ಮಾಡಿದ್ರು ಕೂಡ ತೊಂದರೆ ಇಲ್ಲ. ಅವ್ರ ಪಾಪ ಅವ್ರ ಹೋರಾಟದಲ್ಲಿ ಇರ್ತಾರೆ, ಅವರು ಒಳ್ಳೆತನ ಆಗುವಂಥ ರೀತಿ ಬೇರೆ ಇರ್ಬೋದು, ತೊಂದರೆ ಇಲ್ಲ, ಇಟ್ಸ್ ಫೈನ್. ಅಂದರೆ ನಾವು ಇಂಡಸ್ಟ್ರಿ ಉಳಿಬೇಕಂದ್ರೆ ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ ಅನ್ನೋದು ಸಾಕಷ್ಟು ಸಂದರ್ಭದಲ್ಲಿ ಕೇವಲ ವೇದಿಕೆಗೆ ಹೇಳುವಂತಹದಕ್ಕೆ ಸೀಮಿತ ಆಗಿದೆ ಅಂತ. ಸರ್ ಏನು ಗೊತ್ತಾ, ಇಂಡಸ್ಟ್ರಿ ಅನ್ನುವಂಥದ್ದಿಲ್ಲ, ವ್ಯಕ್ತಿಗಳು ಮಾತ್ರ ಇರೋದು. ಸೊಸೈಟಿ ಅನ್ನುವಂಥದ್ದಿಲ್ಲ, ವ್ಯಕ್ತಿಗಳು ಮಾತ್ರ ಇರೋದು. ಸೊಸೈಟಿ ಯುನೈಟ್ ಆಗಬೇಕಂದ್ರೆ ಅರ್ಥ ಏನು? ಅಂದರೆ ಮನುಷ್ಯರೆಲ್ಲ ಒಟ್ಟಿಗೆ ಬರಬೇಕು, ಬರಲ್ಲ. ಯಾರೋ ಒಬ್ಬಂಗೆ ಸಂಡೇ ಬೆಳಿಗ್ಗೆ ಹೇಳೋಕ್ಕಾಗಲ್ಲ, ಇನ್ನೊಬ್ಬನಿಗೆ 5 ಗಂಟೆ ವಾಕಿಂಗ್ ಹೋಗಬೇಕು, ಎಲ್ಲರೂ 5 ಗಂಟೆಗೆ ಹೋಗಬೇಕು ಅಂದರೆ ರೂಲ್ಸ್ ಆಗುತ್ತೆ, ಅದು ತಪ್ಪಾಗುತ್ತೆ. ಇಂಡಸ್ಟ್ರಿ ಇರೋದೇ ಹೀಗೆ. ಇದಲ್ಲ, ಎಲ್ಲ ಇಂಡಸ್ಟ್ರಿ ಇರೋದೇ ಹೀಗೆ. ಯಾಕಂದರೆ ಮನುಷ್ಯರೇ ಸರ್, ಫೈನಲಿ ಮನುಷ್ಯರು ನಂತರ ನಿಮ್ಮ ಥರ ಹಾಗೆ ಇರ್ತಾರೆ. ಯಾರೋ ಒಬ್ರಿಗೆ ಮೀಡಿಯಾ ಇಷ್ಟ ಆಗುತ್ತೆ, ಯಾರೋ ಒಬ್ರಿಗೆ ಸಿನಿಮಾ ಇಷ್ಟ ಆಗುತ್ತೆ. ಎಲ್ರಿಗೂ ಒಂದು ಇಷ್ಟ ಆಗಬೇಕು, ಇದೇ ರೀತಿ ನಡ್ಕೊಳ್ಬೇಕು ಅನ್ನೋದೇ ಐ ಥಿಂಕ್ ದಟ್ಸ್ ನಾಟ್ ರೈಟ್. ಎಲ್ಲರೂ ಕೂಡ ಅವ್ರ ಪ್ರಕಾರ ಬದುಕಲಿ. ಬಟ್ ನಾವೇನಂದರೆ ನಮ್ಮ ಸಿನಿಮಾನ ಬೆಟರ್ ಮಾಡೋದಕ್ಕೆ, ಒಬ್ಬ ನಟನಾಗಿ ನಾನು ಬೆಟರ್ ಆಗೋದಕ್ಕೆ, ಒಬ್ಬ ನಿರ್ದೇಶಕನಾಗಿ ಇನ್ನೂ ಕಲಿಯೋದಕ್ಕೆ ನನ್ನ ಹೋರಾಟ ಇರಬೇಕು. ಏನು ಬೇಕಾದರೂ ಹೇಳಿ, ತೊಂದರೆ ಇಲ್ಲ. ಅಂದರೆ ಈಗ ಯಾರಾದರೂ ಒಬ್ರು ಸರ್ ನನಗೆ ಯಾರೋ ಒಬ್ರು ಹೇಳಿದರು ಗರುಡ ಗಮನ ಆಗಬೇಕಾದ್ರೆ, ಅವರಿಬ್ರು ಕಾಮಿಡಿ ಮಾಡೋರು. ಆಗ ರಿಷಬ್ ಬೆಲ್ ಬಾಟಮ್ ಮಾಡಿದ್ರು, ನಾನು ಒಂದು ಮೋಟೆ ಕಥೆ ಮಾಡಿದೆ. ಅವರಿಬ್ರು ಕಾಮಿಡಿ ಮಾಡೋ ಗ್ಯಾಂಗ್ಸ್ಟರ್ ಸಿನಿಮಾ ಯಾರು ನೋಡ್ತಾರೆ ಅವ್ರದ್ದು ಅಂತ. ತಪ್ಪ ಅವ್ರು ಹೇಳಿದ್ದು? ತಪ್ಪಲ್ಲ, ಕರೆಕ್ಟ್ ತಾನೆ. ಏನು ತಪ್ಪಿದೆ ಅದರಲ್ಲಿ ಹೇಳಿದ್ರೆ? ಏನು ತಪ್ಪಿಲ್ಲ, ಕರೆಕ್ಟು. ಆಗ ನಾನೇನು ಮಾಡಿದೆ, ಅದನ್ನ ಪ್ರಮೋಷನ್ ಯಾವ ಥರ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಕರೆಕ್ಟ್ ತಾನೆ, ಅವ್ನು ಹೇಳಿದ್ದು 100% ಕರೆಕ್ಟ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಅದು ಫ್ಯಾಕ್ಟ್ ಆದಾಗ ನಾವು ಸರಿ ಮಾಡ್ಕೋಬೇಕು. ಅದು ಫ್ಯಾಕ್ಟ್ ಅಲ್ಲದೆ ಇದ್ದಾಗ ಪರವಾಗಿಲ್ಲ, ತೊಂದರೆ ಇಲ್ಲ ಅಂತ ಬಿಟ್ಟು ಹಾಕ್ಬೇಕಷ್ಟೇ. ವಿಜಿ ಸರ್, ಈ ಒಂದು ಕ್ವಶನ್ಸ್ಗೆ ಕಂಟಿನ್ಯೂಟಿ ಹೇಳೋದಾದ್ರೆ, ಅವಾಗದಿಂದ ಆ ಸ್ಟೇಜ್ ಮೇಲೆ ಪ್ರತಿಯೊಂದು ಮಾತಲ್ಲೂ ಕೂಡ ಒಂದು ನೋವಿನ ಮಾತು ಹೇಳ್ತಾ ಇದ್ರಿ. ಸೊ ನನಗೆ ಏನೋ ನನ್ನನ್ನು ತುಳಿಯೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಮಟ್ಟದಲ್ಲಿ. ಇಲ್ಲ, ನನ್ನನ್ನು ಅಂತಲ್ಲಮ್ಮ, ನಂತರ ಯಾರು ಬಂದರೂ ಅಷ್ಟೇನೆ. ಅಂದರೆ ಅದು ನಿರ್ದೇಶಕ ಆಗ್ಬೋದು, ಡೈಲಾಗ್ ರೈಟರ್ ಆಗ್ಬೋದು, ಅಥವಾ ಎನಿಬಡಿ. ಈ ಸಿನಿಮಾ ಫೀಲ್ಡ್ ಅನ್ನೋದೇ ಹಂಗೇನೆ. ಆ ವಿಚಾರಕ್ಕೆ ಯಾವುದಾದ್ರೂ ಸಂಸ್ಥೆ ಮೇಲೆನಾ, ವ್ಯಕ್ತಿ ಮೇಲೆನಾ, ಅಥವಾ ಕಮೆಂಟ್ ಮಾಡೋದು ಯಾರ ಮೇಲೆ ಹೇಳ್ತಿಲ್ಲ. ಅಂದ್ರೆ ಈಗ ಹೆಂಗೆ ಕಾಂಟ್ರವರ್ಸಿ ಕೇಳ್ಬಿಡಿ. ಇಲ್ಲ, ಶೆಟ್ರ್ ಹೆಂಗೆ ಇವಾಗ ಸೊಸೈಟಿ ಅನ್ನೋದಿಲ್ಲ, ಮನುಷ್ಯ ಅನ್ನೋದಿದ್ದೀವಿ. ಮನುಷ್ಯನ ಸಹಜ ಗುಣ ಅಲ್ವಾ, ದ್ವೇಷ, ಅಸೂಯೆ, ಮತ್ತೆ ಅವನ್ನ ಸಹಿಸದೇ ಇರೋದು ಸಹಜ ಗುಣ. ಅದು ನಮ್ಮಲ್ಲೂ ಇದೆ ಅಂತ ಹೇಳಿದೆ ನಾನು. ನನ್ನ ಮೇಲೆ ಇದೆ ಅಂತಲ್ಲ, ನನ್ನ ಮೇಲೆ ಇದ್ರೆ ನಾನು ಕೇರ್ ಮಾಡಲ್ಲ ಯಾರಿಗೂ. ಅದಕ್ಕೆ ಇವತ್ತು ಇಷ್ಟು ಹೊಡೆದಾಡ್ತೀನಿ ಕೂಡ. ರಾಜ್ ಸರ್, ಈ ಕತೆ ಒಪ್ಕೋಬೇಕಾದ್ರೆ ಒಬ್ಬ ವಿಲನ್ ಪಾತ್ರದಲ್ಲಿ ನಾನು ಬರ್ತಾ ಇದ್ದೀನಿ ಅಂದಾಗ ಯೋಚನೆ ಮಾಡಿದ್ದೀರಾ? ಕಥೆಯನ್ನ ಕೇಳಿದ ಮೇಲೆ ಇದಕ್ಕೆ ಹೋಗ್ಬೇಕಾ ಬೇಡವಾ, ಆ ಥರ ಏನಾದರೂ ಯೋಚನೆ ಇತ್ತಾ? ಆ ಯೋಚನೆ ಇಲ್ಲ ನೋಡಿ. ನಾನೀಗ ಹೋಗಿ ಮಲಯಾಳಮಲ್ಲಿ ಒಂದು ವಿಲನ್ ಆಗಿ ಮಾಡಿ ಬಂದೆ. ಅದನ್ನೇನಾದರೂ ನಾನು ಕನ್ನಡ ಇದರಲ್ಲಿ ಮಾಡಿದ್ರೆ, ಕನ್ನಡ ಸಿನಿಮಾಗಳಿಗೆ ಲಾಭ ಇದೆ ಅಂತಾದರೆ ನಾನು ಮಾಡಬಹುದು, ಒಳ್ಳೆ ರೋಲ್ ಇದ್ದಾಗ. ಮತ್ತು ಇದು ವಿಲನ್ ರೋಲ್ ಅನ್ನೋದಕ್ಕಿಂತ ಈ ಸಿನಿಮಾಗೆ ತುಂಬ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ನಾನು ಇಲ್ಲಿ ತನಕ ಈ ಥರ ಮಾಡಲಿಲ್ಲ. ಹಾಗಾಗಿ ನಾನು ಮಾಡಿದೆ. ಆ ಥರ ಲೆಕ್ಕಾಚಾರ ಬರೋ. ನಾನು ಫಸ್ಟ್ ಆಫ್ ಆಲ್ ನನ್ನ ಹೀರೋ ಮೆಟೀರಿಯಲ್ಲ ನಾನು ಮಾಡಿದ್ದೆ, ಒಂದು ಮೋಟೆ ಕಥೆಯಿಂದ ಬಂದಿದ್ದು. ಯಾವುದು ಒಳ್ಳೆ ಪಾತ್ರ ಇದೆ ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಮತ್ತು ಇನ್ನೊಂದು ಪ್ರಶ್ನೆಗೆ ಟೈಮ್ ಇದೆ ಅಂತ ಇವರಿಗೆ ಶೋ ಸ್ಟಾರ್ಟ್